ಶಿಕ್ಷಣದಲ್ಲಿ ರಾಜಕಾರಣವನ್ನು ಯಾವತ್ತೂ ನಾವು ತರಬಾರ್ದು. ವಿದ್ಯಾರ್ಥಿಗಳು ಬಹಳಷ್ಟು ಮುಗ್ಧ ವಿದ್ಯಾರ್ಥಿಗಳು, ಪಾಲಕರು, ತಂದೆ ತಾಯಿಯಂದರು ಒಂದು ಕನಸನ್ನು ಕಟ್ಕೊಂಡು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಶಾಲಾ ಕಾಲೇಜುಗಳಲ್ಲಿ ಕಳಿಸುವಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ರಾಜಕಾರಣ ಮಾಡಬಾರ್ದು. ಯಾಕಂದರೆ ನಾವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟವನ್ನು ನಾವು ಯಾವತ್ತೂ ಕೂಡ ಆಡಬಾರ್ದು. ಅಂಥದ್ರಲ್ಲಿ ಈ ವಿಚಾರಗಳನ್ನು ನಾನು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕಲಿಯುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋಣ ಅಂತ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ. ಅದು ಹಿಜಾಬ್ ಇರಲಿ ಅಥವಾ ಬೇರೆ ನಮ್ಮ ಹಿಂದೂಗಳದ್ದಿರಲಿ, ನಾನೇನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಮತ್ತು ಅವರ ಭವಿಷ್ಯವನ್ನು ತಲೆಯಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ವಿಚಾರ. ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ದರೂ ಕೂಡ ನಾವು ಮೊದಲಿನಿಂದನೂ ಹೇಳ್ತೀವಿ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನಿರ್ಧಾರ ಅಂತಿಮ, ಬದಲಾವಣೆ ಆಗ್ತದೆ, ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸಚಿವ ಸಂಪುಟ ಇರಲಿ, ಸಚಿವ ಸಂಪುಟ ಪುನರ್ರಚನೆ ಇರಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇರಲಿ, ಇದು ಪ್ರತಿಯೊಂದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಿಮ್ಮ ಊರಿನಲ್ಲಿ ಹಾಕಿರೋ ಬ್ಯಾನರ್ ನಿಮ್ಮ ಫೋಟೋ ನಿಮ್ಮ ಕಾರ್ಯಕರ್ತರ ಅಭಿಮಾನದಿಂದ ಹಾಕಿದ್ದಾರಾ, ನೀವು ಹೇಳಿ ಹಾಕಿದ್ದೀರಾ, ಹೇಗೆ? ಅದು ಹೇಗ್ರಿ ನಾನು ಹೇಳಿ ಹಾಕಿಸ್ಲಿಕ್ಕಾಗುತ್ತೆ? ಅವರವರ ಅಭಿಮಾನವನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗಲೂ ಏನು ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಲಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 3 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ಅವರು ಯಾವುದನ್ನ ತೋರಿಸ್ಬೇಕಂತ ಇದ್ದಾರೆ ಅದನ್ನು ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕೆ ಇಟ್ಟಿದ್ವಿ, ಇವ್ರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಲಿಲ್ಲ. ಈಗಲೂ ಕೂಡ ಜಾಸ್ತಿ ಇದಾಗಲಿಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರಿಗೆ ಬರೆ ಎಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾಜಕಾರಣ. ಅದೇ ಅಂದರೆ ಅವರಿಗೆ ಒಂದು ನಾವು ಅವರ ನೇಬರ್ ನಾವು ಕರ್ಕೊಂಡು ಬಂದದ್ದು ಅವರಿಗೆ ಇಲ್ಲಲ್ಲ. ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟರ್ಲಿಕ್ಕೆ ಬಂದದ್ದು 7 ಗಂಟೆ ಅವರಿಗೊಂದು ನೆಲೆ ಕೊಡಬೇಕು. ಇದು ನೋಡಿ, ಇದು ಹಿಂದೂ ಮುಸ್ಲಿಮು, ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿ ಅವರು ಕಲಿಬೇಕು, BJP ಅವರು. ಅಮ್ಮ ಡೋಂಟ್ ವರಿ, ಐ ಪ್ರಾಮಿಸ್ ಯು, ನಾನು ಮಾಡ್ಕೊಡ್ತೀನಿ.